ಪ್ರಭು, ಅಮಾತ್ಯರೇ, ಏನು ವಾರ್ತೆ ಇದೆ? ಪ್ರಭು, ಸುಬಾಹು ಮಹಾರಾಜನೇ ಯುದ್ಧಕ್ಕೆ ಬರುತ್ತಿದ್ದಾನೆಂದು ನಮ್ಮ ದೂತರು ಸುದ್ದಿ ತಂದಿದ್ದಾರೆ. ಬರಲಿ. ತನ್ನ ಮಗ ಸೋತನೆಂದು ತಂಡ ಯುದ್ಧಕ್ಕೆ ಬರುವುದು ಸಹಜವೇ ಅಲ್ಲವೇ? ಸುಬಾಹುವಿನ ಜೊತೆಗೆ ಅವನ ಇನ್ನಿಬ್ಬರು ಪುತ್ರರಾದ ವಿಚಿತ್ರ ಮತ್ತು ಚಿತ್ರಾಂಗರೂ ಬರುತ್ತಾರಂತೆ. ಬರಲಿ. ಅವರ ಜೊತೆ ಮೂರ್ಛೆ ಹೋದ ದಮನನೂ ಎಚ್ಚರಗೊಂಡು ಸೇರಿಕೊಳ್ಳಿ. ಆ ತಂದೆ ಮಕ್ಕಳಿಗೆ ನಮ್ಮ ಪರಾಕ್ರಮದ ರುಚಿ ತೋರಿಸೋಣ. ಆದರೆ ಪ್ರಭು, ನಿಮ್ಮ ಸಂದೇಹವೇನೋ ಮಾತು? ಪ್ರಭು, ಸುಬಾಹು ಅತ್ಯಂತ ಧರ್ಮನಿಷ್ಠ, ನೀತಿವಂತ, ಮಹಾ ಹರಿಭಕ್ತ, ಅತುಳ ಪರಾಕ್ರಮಿ. ಅಂದರೆ ನಮಗೆ ತಕ್ಕ ಎದುರಾಳಿಯೇ ದೊರೆತಂತಾಯಿತು. ವೀರರಾದವರು ವೀರರೊಂದಿಗೆ ಹೋರಾಡುವುದೇ ಸರಿಯಾದದ್ದು. ಈ ಕೂಡಲೇ ನಮ್ಮ ವೀರರೆಲ್ಲ ಯುದ್ಧ ಸನ್ನದ್ಧರಾಗಲಿ. ಹಾಗೆಯೇ ಆಗಲಿ ಪ್ರಭು. ಜೈ ಶ್ರೀರಾಮ್! 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 ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ರಾಮನು ಯುವರಾಜನಾಗುವ ವಿಷಯ ಕೈಕೇಯಿ ದಾಸಿ ಮಂಥರೆಗೆ ಮನದಲ್ಲಿ ಮತ್ಸರ ತಾಳುತ್ತ ನಡೆದು ಕೈಕೇಯಿ ಮನಸ್ಸನ್ನು ಕೆಡಿಸಿದಳು. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ಮಂಥರೆ ಮಾತಿಗೆ ಸೋತಳು ರಾಣಿ, ಮನದಲ್ಲಿ ಕೆಟ್ಟ ಹಠವನ್ನು ತಾಳಿ ಮಗನಿಗೆ ರಾಜ್ಯವು ಸಿಗಲಿ ಎಂದು, ಮಗನಿಗೆ ರಾಜ್ಯವು ಸಿಗಲಿ ಎಂದು ತಲೆಯನ್ನು ಕೆದರಿ ಶೋಕವ ನಟಿಸಿ ಕುಳಿತಿಹಳು. ಶೋಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ಆಹಾ ಆಹಾ, ಅಮೋಘ, ಅಪ್ಯಾಯಮಾನ. ಮಕ್ಕಳೇ, ನಿಮ್ಮ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿಯೇ ಕುಳಿತು ಹಾಡಿಸುತ್ತಿದ್ದಾಳೆ. ನಿಮ್ಮ ಬಾಯಿಂದ ಶ್ರೀರಾಮನ ಪವಿತ್ರ ಚರಿತೆಯನ್ನು ಕೇಳಿದವರ ಜನ್ಮ ಪಾವನವಾಗುತ್ತದೆ. ನಿಮಗೆ ಅನಂತ ವಂದನೆಗಳು. ಅಯ್ಯ, ನಿಮ್ಮ ಪ್ರಶಂಸೆ, ವಂದನೆ ಎಲ್ಲವೂ ನಮ್ಮ ಗುರುಗಳಿಗೆ ಸಲ್ಲಬೇಕು. ನಮ್ಮ ಗಾಯನ ನಿಮಗೆ ಆನಂದ ಉಂಟು ಮಾಡಿದ್ದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಅಂಥ ಮಹಾನುಭಾವರಾದ ನಿಮ್ಮ ಗುರುಗಳು ಯಾರು ಮಕ್ಕಳೇ? ವಾಲ್ಮೀಕಿ ಮಹರ್ಷಿಗಳು. ನಾವು ಅವರ ಆಶ್ರಮದಲ್ಲೇ ಬೆಳೆದವರು. ಬಹಳ ಸಂತೋಷ ಮಕ್ಕಳೇ. ನನ್ನದೊಂದು ಕೋರಿಕೆ ಇದೆ, ನಡೆಸಿಕೊಡುತ್ತೀರಾ? ಅಂತ ಕೋರಿಕೆ ಏನು? ಅದು ಏನೆಂದು ಕೇಳಿದ ಮೇಲೆ ನಡೆಸಿಕೊಡುವುದೋ ಇಲ್ಲವೋ ಎಂದು ಹೇಳಬಹುದು. ಇಷ್ಟು ಮಧುರವಾಗಿ ಹಾಡುವ ನೀವು ಹೀಗೆ ಹಾದಿ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಹಾಡಿ ಆಯಾಸ ಪಡುವುದು ಉಚಿತವಲ್ಲ. ಅಯ್ಯ, ನಮಗೆ ಆಯಾಸವಾಗುವುದೆಂದು ಯಾರು ಹೇಳಿದರು? ನಾವು ಹಲವು ದಿನಗಳಿಂದ ಎಷ್ಟೋ ಕಡೆ ಹಾಡಿ ಆನಂದ ನೀಡಿ ಆನಂದ ಪಡೆದಿದ್ದೇವೆ. ಮಕ್ಕಳೇ, ನೀವು ಅಮಾಯಕರು.
ನಿಮಗೆ ತಿಳಿಯುವುದಿಲ್ಲ. ನಿಮ್ಮಂಥ ಗಂಧರ್ವ ಗಾಯಕರು ಶ್ರೀಮಂತ ರಸಿಕರ ಮುಂದೆ ದೊಡ್ಡ ಸೌಧಗಳಲ್ಲಿ ಹಾಡಬೇಕು. ಅದೇ ಚೆನ್ನ. ಬನ್ನಿ, ನನ್ನದೇ ದೊಡ್ಡ ಸೌಧವಿದೆ. ಅಲ್ಲಿ ಸುವರ್ಣ ಪೀಠದಲ್ಲಿ ಕುಳಿತು ಹಾಡುವರಂತೆ. ಹೀಗೆ ಬಯಲಿನಲ್ಲಿ ಬಿಸಿಲು ಮಳೆ ಗಾಳಿಯಲ್ಲಿ ಕಷ್ಟಪಡುವುದೇಕೆ? ಅಯ್ಯ, ಬಿಸಿಲು ಮಳೆ ಗಾಳಿ ಪ್ರಕೃತಿಯ ಸಹಜ ವ್ಯಾಪಾರ. ಹಾಡುವ ನಮಗೆ ಅವು ತಟ್ಟಿದರೆ ಕೇಳುವವರಿಗೂ ತಟ್ಟುತ್ತದಲ್ಲವೇ? ಕೇಳುವ ಸಜ್ಜನರಿಗೆ ಬಿಸಿಲು ಮಳೆ ಗಾಳಿ ತೊಂದರೆ ಕೊಡುವುದಿಲ್ಲ ಎಂದ ಮೇಲೆ ಅವುಗಳಿಂದ ನಮಗೂ ತೊಂದರೆಯಾಗುವುದಿಲ್ಲ.